ನಮಸ್ತೆ ಸ್ನೇಹಿತರೆ, ನಮ್ಮಲ್ಲಿ ಎಷ್ಟು ಜನಕ್ಕೆ ರೀಇನ್ಕ್ರಿನೇಷನ್ ಅಥವಾ ಮರುಜನ್ಮ ಇದರ ಬಗ್ಗೆ ನಂಬಿಕೆ ಇರಬಹುದು ಗೊತ್ತಿಲ್ಲ ಅಲ್ಲ. ನಾನೀಗ ಹೇಳುವಂತಹ ಒಂದು ಸತ್ಯ ಘಟನೆಯನ್ನ ಕೇಳಿ ನಿಮ್ಮಲ್ಲಿ ನೀವೇ ಉತ್ತರವನ್ನ ತಂದುಕೊಳ್ಳಬಹುದು. ಆಗ 1904 ಇಂಗ್ಲೆಂಡ್ ನಲ್ಲಿ ವಾಸ ಮಾಡ್ತಾ ಇದ್ದಂತಹ ಒಂದು ದಂಪತಿಗೆ ಒಂದು ಮಗು ಹುಟ್ಟುತ್ತೆ. ಆ ಮಗು ಹೆಸರು ಡೊರಾತಿ ಇಡಿ ಅಂತ. ಈ ಮಗು ಬೆಳೀತಾ ಇದ್ದ ಹಾಗೆ ಅವಳಿಗೊಂದು 3 ವರ್ಷ ಇದ್ದಂತಹ ಸಮಯದಲ್ಲಿ ಮಗು ಮನೆಯ ಮಹಡಿಯ ಮೇಲೆ ಆಟವಾಡ್ತಾ ಇರುತ್ತೋ ಅಥವಾ ಕೆಳಗೆ ಇಳಿದು ಬರ್ತಾ ಇರುತ್ತೋ ಗೊತ್ತಿಲ್ಲ. ಕಾಲು ಜಾರಿ ಮೇಲಿಂದ ಕೆಳಗೆ ಬಿದ್ದಂತಹ ಮಗುವಿಗೆ ಪ್ರಜ್ಞೆ ತಪ್ಪತ್ತೆ. ತಕ್ಷಣ ಅದನ್ನ ನೋಡಿದಂತಹ ತಂದೆ ತಾಯಿ ಪಕ್ಕದಲ್ಲೇ ಇದ್ದಂತಹ ಒಬ್ರು ಡಾಕ್ಟರ್ ಅನ್ನ ಮನೆಗೆ ಕರೆಸ್ತಾರೆ. ಬಂದಂತಹ ಡಾಕ್ಟರ್ ಮಗುವನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಹೇಳ್ತಾರೆ, ಕ್ಷಮಿಸಿ, ಮಗು ಸತ್ತು ಹೋಗಿದೆ. ಅದನ್ನ ಕೇಳಿದಂತಹ ತಂದೆ ತಾಯಿಗೆ ತುಂಬಾ ದುಃಖ ಆಗತ್ತೆ, ಅಳ್ತಾನೆ ಇರ್ತಾರೆ. ನಂತರ ಡಾಕ್ಟರ್, ನಾನು ಮುಂದೆ ಆಗ್ಬೇಕಾಗಿರುವಂತಹ ಕಾರ್ಯವನ್ನ ನೋಡ್ತೀನಿ, ಅಂದ್ರೆ ಮಗುವಿಗೆ ಸಂಬಂಧಪಟ್ಟ ಹಾಗೆ ಡೆತ್ ಸರ್ಟಿಫಿಕೇಟ್ ರೆಡಿ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನಂತರ ಡಾಕ್ಟರ್ 1 ಗಂಟೆ ಬಿಟ್ಟು ಮನೆಗೆ ವಾಪಸ್ ಆಗ್ತಾರೆ. ಆಗ ಮಗುವನ್ನ ಮಲಗಿಸಿದ್ದಂತಹ ರೂಮಿಂದ ಸಡನ್ಲಿ ಒಂದು ಶಬ್ದ ಕೇಳುತ್ತೆ. ಗಾಬರಿಯಿಂದ ಅವರೆಲ್ಲ ಆ ರೂಮಿನ ಕಡೆ ಹೋಗ್ತಾರೆ. ಸತ್ತು ಮಲಗಿದ್ದಂತಹ ಮಗು ಮಂಚದ ಮೇಲೆ ಎದ್ದು ನಿಂತು ಕುಣಿದಾಡ್ತಾ ಇರುತ್ತೆ. ಇದನ್ನ ನೋಡಿದಂತಹ ಡೊರಾತಿ ತಂದೆ ತಾಯಿಗೆ ಹಾಗೆ ಡಾಕ್ಟರ್ಗೆ ತುಂಬಾನೇ ಆಶ್ಚರ್ಯ, ಸಂತೋಷ ಎಲ್ಲ. ಆದ್ರೆ ಇನ್ನೊಂದು ಕಡೆ ಕೋಪದಿಂದ ಡಾಕ್ಟರ್ನ ನೋಡಿ ಕೇಳ್ತಾರೆ ಡೊರಾತಿ ತಂದೆ ತಾಯಿ, ಯಾಕೆ ನೀವು ಸುಳ್ಳು ಹೇಳಿದ್ರಿ? ಬದುಕಿರುವಂತಹ ಮಗು ಸತ್ತು ಹೋಗಿದೆ ಅಂತ ರಾಂಗ್ ಇನ್ಫಾರ್ಮೇಶನ್ ಯಾಕೆ ಕೊಟ್ರಿ? ಹೀಗೆ ಕೇಳ್ತಾರೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಇಲ್ಲ, ನಾನು ಸುಳ್ಳು ಮಾಹಿತಿ ಕೊಟ್ಟಿಲ್ಲ, ನಾನು ಸರಿಯಾಗಿ ಪರೀಕ್ಷೆ ಮಾಡಿದ್ದೆ. ಆಗ ಮಗುವಿಗೆ ಉಸಿರಾಟ ನಿಂತಿತ್ತು, ಆದ್ರೆ ಈಗ ಹೇಗೆ ಜೀವಂತವಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಇದೊಂದು ಮೆಡಿಕಲ್ ಮಿರಾಕಲ್ ಆಗಿರ್ಬೋದು. ಇನ್ಮುಂದೆ ಮಗುವನ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅದಾದ ನಂತರ ಡೊರಾತಿ ಸ್ವಲ್ಪ ವಿಚಿತ್ರವಾಗಿ ವರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಕೆಲವೊಂದು ಸಲ ನಿದ್ದೆಯಲ್ಲಿ ಇದ್ದಕ್ಕಿದ್ದ ಹಾಗೆ ನಡುರಾತ್ರಿಯಲ್ಲಿ ಎದ್ದು ಕೂತ್ಕೊಳ್ಳೋದು, ಒಬ್ಳೆ ಮಾತಾಡೋದು, ಹೀಗೆಲ್ಲ ಮಾಡ್ತಿರ್ತಾಳೆ. ಒಂದು ದಿನ ನಡುರಾತ್ರಿಯಲ್ಲಿ ಎದ್ದು ಕೂತ್ಕೊಂಡಂತಹ ಡೊರಾತಿ, ಇದು ನನ್ನ ಮನೆ ಅಲ್ಲ, ನನ್ನ ಮನೆಗೆ ನನ್ನ ಕರ್ಕೊಂಡು ಹೋಗಿ ಅಂತ ಹಠ ಹಿಡಿತಾಳೆ. ಅದನ್ನ ಕೇಳಿ ಕೋಪದಿಂದ ಅವರ ತಾಯಿ ಹೇಳ್ತಾರೆ, ಡೊರಾತಿ, ನೀನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಮನೆಯಲ್ಲಿ, ಈಗ ಇದ್ದಕ್ಕಿದ್ದ ಹಾಗೆ ನನ್ನ ಮನೆಗೆ ಕರ್ಕೊಂಡು ಹೋಗಿ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗೋದು ಅಂತ ಹೇಳಿ ಮಲಗಿಸ್ತಾರೆ. ಮುಂದೆ ಡೊರಾತಿಗೆ ಒಂದು 5 ವರ್ಷ ಇದ್ದಂತಹ ಸಮಯದಲ್ಲಿ ಡೊರಾತಿನ ಅವರ ತಂದೆ ತಾಯಿ ತಮ್ಮ ಮನೆಯ ಪಕ್ಕದಲ್ಲೇ ಇದ್ದಂತಹ ಒಂದು ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದಂತಹ ಡೊರಾತಿ ಅಲ್ಲಿದ್ದಂತಹ ಜನರನ್ನ ಹೋಗಿ ಇದು ನಮ್ಮ ದೇವ್ರು, ಇಲ್ಲಿಗೆ ಚಪ್ಪಲಿಗಳನ್ನ ಹಾಕೊಂಡು ಒಳಗೆ ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಹೊಡೆದು ಓಡಿಸ್ತಿರ್ತಾಳೆ. ಯಾಕಂದ್ರೆ ಅವರು ನಿಂತಿದ್ದಂತಹ ಜಾಗ ಬ್ರಿಟಿಷ್ ಮ್ಯೂಸಿಯಂ ನಲ್ಲಿ ಈಜಿಪ್ಟ್ ಸೆಕ್ಷನ್, ಈ ಒಂದು ಜಾಗದಲ್ಲಿ ನಿಂತಿರ್ತಾರೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಅವರು ಬೇರೆ ದೇಶಗಳಿಂದ ದೋಚಿಕೊಂಡು ಬಂದಿದ್ದಂತಹ ವಸ್ತುಗಳನ್ನ ಅವರು ಆ ಮ್ಯೂಸಿಯಂ ನಲ್ಲಿ ಇಟ್ಟಿರ್ತಾರೆ. ಆ ಒಂದು ಭಾಗದಲ್ಲಿ ಈಜಿಪ್ಟ್ ದೇಶಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಸ್ತುಗಳನ್ನ ನೋಡಿದಂತಹ ಡೊರಾತಿ, ಇವೆಲ್ಲ ನಮ್ಮ ದೇವರುಗಳು, ಇಲ್ಲಿ ಚಪ್ಪಲಿ ಹಾಕೊಂಡು ಬರಬಾರ್ದು ಅಂತ ಹೇಳಿ ಆ ರೀತಿ ನಡ್ಕೊಂಡಿರ್ತಾಳೆ. ಅಲ್ಲಿ ಕೂಡ ಡೊರಾತಿ ತಂದೆ ತಾಯಿ ಅವಳನ್ನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದು ಮಾತ್ರ ಅಲ್ಲದೆ ಡೊರಾತಿ ಹೋದಲ್ಲೆಲ್ಲ ಒಂದು ಸಮಸ್ಯೆಗೆ ಕಾರಣ ಆಗ್ತಾಳೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ಭಾನುವಾರ ಪ್ರಾರ್ಥನೆಗೆ ಹೋಗೋದು ರೂಢಿಯಲ್ಲಿರುತ್ತೆ. ಡೊರಾತಿನೂ ಹೀಗೆ ಪ್ರತಿ ಭಾನುವಾರ ಪ್ರೇಯರ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಯೇಸುವನ್ನ ನೆನೆಸಿ ಪ್ರೇಯರ್ ಮಾಡಿ ಅಂತ ಫಾದರ್ ಹೇಳ್ತಾರೆ. ಅದಕ್ಕೆ ಡೊರಾತಿ, ಇಲ್ಲ, ಯೇಸು ನಿಜವಾದ ದೇವರಲ್ಲ, ನಮ್ ದೇವರು 5,000 ವರ್ಷಗಳ ಹಿಂದೆಯೇ ಇದ್ರು, ಅವರೇ ನಿಜವಾದ ದೇವರು ಅಂತ ಹೇಳಿ ವಾದ ಮಾಡ್ತಾಳೆ. ಇದನ್ನ ಕೇಳಿದಂತಹ ಆ ಚರ್ಚ್ ಫಾದರಿಗೆ ತುಂಬಾ ಕೋಪ ಬರುತ್ತೆ. ಡೊರಾತಿ ತಂದೆ ತಾಯಿಗೆ, ದಯವಿಟ್ಟು ಇವಳನ್ನ ಇನ್ ಮುಂದೆ ಚರ್ಚ್ಗೆ ಕರ್ಕೊಂಡು ಬರಬೇಡಿ, ಇವಳಿಂದ ಬೇರೆ ಮಕ್ಕಳು ಕೂಡ ಹಾಳಾಗ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಡೊರಾತಿ ಬೆಳೀತಾ ತಾನೊಬ್ಳು ಈಜಿಪ್ಟ್ ಅಲ್ಲಿ ಹುಟ್ಟಿದಂತಹ ಹುಡುಗಿ ಅಂತ ಅನ್ಕೊಳ್ತಾಳೆ ಅಂತ ಅವಳ ಸುತ್ತಮುತ್ತ ಇದ್ದಂತಹವರಿಗೆಲ್ಲರಿಗೂ ಗೊತ್ತಾಗುತ್ತೆ. ಹೀಗಿರ್ಬೇಕಾದ್ರೆ ಡೊರಾತಿ ಒಬ್ಬ ಈಜಿಪ್ಟಿಯನ್ ಅನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಳ್ತಾಳೆ. ಈಜಿಪ್ಟ್ ದೇಶಕ್ಕೆ ಹೊರಟೋಗ್ತಾಳೆ. ತಾನು ಮದುವೆಯಾಗಿ ಈಜಿಪ್ಟ್ಗೆ ಹೋದ ನಂತರ ಆ ಒಂದು ಮೊದಲ ಹೆಜ್ಜೆ ಇಟ್ಟ ತಕ್ಷಣ ಡೊರಾತಿಗೆ ಅಷ್ಟೊಂದು ಸಂತೋಷ ಆಗುತ್ತೆ. ಬಾ, ನಾನು ಕೊನೆಗೂ ನನ್ನ ಮನೆಗೆ ಬಂದ್ಬಿಟ್ಟೆ ಅಂತ ತುಂಬಾನೇ ಖುಷಿಯಿಂದ ಅಲ್ಲಿಂದ ಹೊರಡ್ತಾಳೆ. ಮುಂದೆ ಡೊರಾತಿ ಈಜಿಪ್ಟ್ ಅಲ್ಲಿ ಪಿರಮಿಡ್ ಸ್ಟಡಿ ಮಾಡುವಂತಹ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಇನ್ನು ಅವರ ವೈವಾಹಿಕ ಜೀವನಕ್ಕೆ ಬಂದ್ರೆ ಅವರು ಮದುವೆ ನಂತರ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ. ಆ ಮಗುವಿಗೆ ಸೆಟಿ ಅಂತ ಹೇಳಿ ಹೆಸರಿಡ್ತಾರೆ ಕೂಡ. ಡೊರಾತಿ ತನ್ನ ಮಗನಿಗೆ ಸೆಟಿ ಅಂತ ಹೆಸರಿಡ್ಲಿಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಇಲ್ಲಿಂದಾನೇ ನೋಡಿ ಡೊರಾತಿಯ ಪೂರ್ವ ಜನ್ಮದ ಕತೆ ಶುರುವಾಗೋದು. ಈ ಸೆಟಿ ಅಂದ್ರೆ ಯಾರು ಗೊತ್ತಾ? ಅವನೊಬ್ಬ ರಾಜ. ಇದಕ್ಕೊಂದು ಪುಟ್ಟ ಕತೆ ಇದೆ. ಡೊರಾತಿಗೆ ಪ್ರತಿದಿನ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಸೆಟಿ ಅನ್ನೋ ಒಬ್ಬ ವ್ಯಕ್ತಿ ಬಂದು ಕೆಲವೊಂದು ವಿಷಯಗಳನ್ನ ಹೇಳ್ತಾನೆ. ಅದನ್ನ ಪ್ರತಿದಿನ ಬರೆದಿರ್ತಾಳೆ. ಡೊರಾತಿ ಹೇಳೋ ಪ್ರಕಾರ ಅವಳು 3,000 ವರ್ಷಗಳ ಹಿಂದೆ ಈಜಿಪ್ಟ್ ಅಲ್ಲಿ ಹುಟ್ಟಿರ್ತಾಳೆ. ಅವಳ ತಂದೆ ಮೀನುಗಾರನಾಗಿರ್ತಾನೆ, ತಾಯಿ ತರಕಾರಿ ಮಾರಾಟ ಮಾಡೋಳಾಗಿರ್ತಾಳೆ. ತಾಯಿ ಆಕಸ್ಮಿಕವಾಗಿ ಸತ್ತು ಹೋಗ್ತಾರೆ. ತಂದೆ ಮೀನುಗಾರನಾದ ಕಾರಣ ಯಾವಾಗ್ಲೂ ಡೊರಾತಿಯ ಜೊತೆಯಲ್ಲೇ ಇದ್ದು ನೋಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ದೇವಸ್ಥಾನದಲ್ಲಿ ಡೊರಾತಿಯನ್ನ ಬಿಟ್ಬಿಡ್ತಾರೆ. ಆಗ ಈಜಿಪ್ಟ್ ನಾಗರಿಕತೆ ಒಂದು
ಸುಮಾರು 5124 ವರ್ಷಗಳ ಹಿಂದೆ ಆರಂಭ ಆದಂತಹ ಒಂದು ನಾಗರಿಕತೆ ಅಂತೆ. ಆ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಡೊರಾತಿ ಇದ್ದಂತಹ ಕಾಲಘಟ್ಟದಲ್ಲಿ 19ನೇ ರಾಜವಂಶದ ಕಾಲದಲ್ಲಿ ರಾಜರುಗಳಿಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಿದ್ರಂತೆ. ಈ ಡೊರಾತಿ ಆ ಒಂದು ಸಂದರ್ಭದಲ್ಲಿ ಸೆಟಿ ಅನ್ನೋ ಒಬ್ಬ ರಾಜನ ದೇವಸ್ಥಾನದಲ್ಲಿ ದೇವದಾಸಿಯಾಗಿ ಸೇರ್ತಾಳೆ. ಅಲ್ಲಿ ಡೊರಾತಿ ಹಾಗೆ ಸುಮಾರು ಮಕ್ಕಳಿರ್ತಾರೆ. ಆಗ ಡೊರಾತಿಯ ಹೆಸರೇನಾಗಿತ್ತು ಅಂದ್ರೆ ಬೆನ್ ಥ್ರೆಶಿಟ್. ಹೌದು, ಡೊರಾತಿಯ ಹೆಸರು 3000 ವರ್ಷಗಳ ಹಿಂದೆ ಬೆನ್ ಥ್ರೆಶಿಟ್ ಅಂತ ಇತ್ತಂತೆ. ಕಾಲ ಕಳೆದ ಹಾಗೆ ಡೊರಾತಿ ಯೌವನಕ್ಕೆ ಬಂದ ನಂತರ ಅವರಿಗೆ 2 ಆಯ್ಕೆ ಕೊಡ್ತಾರೆ. ಒಂದು, ಅವಳು ಆ ದೇವಸ್ಥಾನದಲ್ಲೇ ಸೇವೆ ಮಾಡ್ಕೊಂಡು ಇರಬಹುದು ಅಥವಾ ಅಲ್ಲಿಂದ ಹೊರಗೆ ಹೋಗಿ ಯಾರನ್ನಾದ್ರೂ ಮದ್ವೆ ಆಗ್ಬಹುದು. ಆದ್ರೆ ಡೊರಾತಿ ಅಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಯಾಕಂದ್ರೆ ಅವಳು ದೇವರಾಗಿ ಪೂಜೆ ಮಾಡ್ತಿದ್ದಂತಹ ಸೆಟಿ ಅವರನ್ನೇ ನೆನೆದುಕೊಂಡು ಅಲ್ಲೇ ಇರ್ಬೇಕು ಅಂತ ಆಸೆ ಪಡ್ತಾಳೆ. ಒಂದಿನ ಸೆಟಿ ರಾಜ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಬೆನ್ ಥ್ರೆಶಿಟ್ಗೂ ಸೆಟಿಗೂ ಪ್ರೀತಿ ಆಗುತ್ತೆ. ನಂತರ ಸೆಟಿಯ ಮೂಲಕ ಬೆನ್ ಥ್ರೆಶಿಟ್ ಪ್ರೆಗ್ನೆಂಟ್ ಕೂಡ ಆಗ್ತಾರೆ. ಮುಂದೆ ಈ ವಿಷಯ ಹೊರಗೆ ಗೊತ್ತಾದ್ರೆ ಸೆಟಿಗೆ ಅವಮಾನ ಆಗಬಹುದು ಅನ್ನೋ ಕಾರಣಕ್ಕೆ ಬೆನ್ ಥ್ರೆಶಿಟ್ ತನಗೆ ತಾನೇ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಈ ಎಲ್ಲ ವಿಷಯಗಳನ್ನ ಡೊರಾತಿ ಒಂದು ಪುಸ್ತಕದಲ್ಲಿ ಬರೆದು ಇಟ್ಟಿರ್ತಾಳೆ. ಇದನ್ನೆಲ್ಲ ಓದಿ ತಿಳ್ಕೊಂಡಂತಹ ಡೊರಾತಿಯ ಗಂಡ ಅವರಿಬ್ಬರ ನಡುವೆ ವೈಮನಸ್ಯ ಉಂಟಾಗಿ ಈ ವಿಷಯಗಳನ್ನೆಲ್ಲ ತಿಳ್ಕೊಂಡಂತಹ ಡೊರಾತಿ ಗಂಡನಿಗೆ ಮುಂದೆ ಡೊರಾತಿಯ ಜೊತೆ ಸರಳವಾಗಿ ಜೀವನ ನಡೆಸಕ್ಕಾಗದಿರುವಂತಹ ಕಾರಣದಿಂದ ಡಿವೋರ್ಸ್ ಮಾಡಿ ಅವನು ಹೊರಟು ಹೋಗ್ತಾನೆ. ನಂತರ ಡೊರಾತಿನೇ ಆ ಒಂದು ಮಗುವನ್ನ ಸಾಕ್ತಾ ಇರ್ತಾಳೆ. ಮುಂದೆ ಡೊರಾತಿ ಈಜಿಪ್ಟ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ. ಡೊರಾತಿಗೆ ಬೇರೊಂದು ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಒಂದು ದಿನ ಡೊರಾತಿ ಹೇಳಿದ್ಲಲ್ಲ ತಾನು 3000 ವರ್ಷದ ಹಿಂದೆ ಈಜಿಪ್ಟ್ ಅಲ್ಲಿ ಬಾಳಿ ಬದುಕಿದ್ದೆ ಅಂತ ಹೇಳಿ, ಆ ಒಂದು ಸ್ಥಳಕ್ಕೆ ಡೊರಾತಿಗೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು ದಿನ ಡೊರಾತಿ ಹೇಳ್ತಾಳೆ, ಈ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಗುಂಡಿ ತೋಡಿ, ಈ ಸ್ಥಳದಲ್ಲಿಯೇ ನಾನು ಹಿಂದಿನ ಜನ್ಮದಲ್ಲಿ ಬಾಳಿ ಬದುಕಿದ್ದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿದಂತಹ ಡೊರಾತಿ ಸೀನಿಯರ್ ಆಫೀಸರ್ಸ್ಗಾಗಿರ್ಬೋದು ಅಥವಾ ಆ ಊರಲ್ಲಿ ಇದ್ದಂತಹ ಜನಗಳಿಗೆ ಆಗಿರಬಹುದು ತುಂಬಾ ಆಶ್ಚರ್ಯ ಆಗುತ್ತೆ. ಜೊತೆಗೆ ಕ್ಯೂರಿಯಾಸಿಟಿನೂ ಇರುತ್ತೆ. ನೋಡಿ ಬಿಡೋಣ, ಇಲ್ಲಿ ತೋಡಿ ನೋಡೋಣ ಏನಿರುತ್ತೆ ಅಂತ ಹೇಳಿ ತೋಡ್ತಾರೆ. ಗುಂಡಿ ತೆಗಿತಾ ಇದ್ದ ಹಾಗೆ ಡೊರಾತಿ ಬಾಳಿ ಬದುಕಿದಂತಹ ಆ ಒಂದು ದೇವಸ್ಥಾನ ಅಂತ ಹೇಳಿದ್ರಲ್ವಾ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಪಳೆಯುಳಿಕೆಗಳು ಸಿಗುತ್ತೆ. ಇಲ್ಲಿ ಗುಂಡಿಯನ್ನ ತೋಡಿ ಇಲ್ಲಿ ದೇವಸ್ಥಾನ ಸಹ ಸಿಕ್ಕಾಯ್ತು. ಡೊರಾತಿ ಈ ದೇವಸ್ಥಾನವನ್ನ ಕಂಡು ಹಿಡಿದ ಕೆಲ ದಿನಗಳ ನಂತರ ಪುನಃ ಅದೇ ಜಾಗದಲ್ಲಿ ಸ್ವಲ್ಪ ಪಕ್ಕದಲ್ಲಿ ಮತ್ತೊಂದು ಗುಂಡಿ ತೋಡಿ ಅಲ್ಲೊಂದು ಸುರಂಗ ಮಾರ್ಗ ಇರುತ್ತೆ. ಅದು ಇನ್ನೊಂದು ದೇವಸ್ಥಾನಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿದ್ದಂತಹ ಮತ್ತುಳಿದ ಆಫೀಸರ್ಸ್ ಹೇಳ್ತಾರೆ, ಸಾಧ್ಯನೇ ಇಲ್ಲ, ಈಜಿಪ್ಟ್ ಅಲ್ಲಿ ಆ ಕಾಲದಲ್ಲಿ ಟನಲ್ ಕನ್ಸ್ಟ್ರಕ್ಷನ್ ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಡೊರಾತಿಯ ಇಚ್ಛೆಯ ಮೇರೆಗೆ ಪುನಃ ಅಲ್ಲಿ ಗುಂಡಿ ತೆಗೆದಾಗ ಸುರಂಗ ಮಾರ್ಗವೊಂದಿದ್ದು ಅದು ಇನ್ನೊಂದು ದೇವಸ್ಥಾನಕ್ಕೆ ದಾರಿಯಾಗಿರುತ್ತೆ. ಹೀಗೆ ಡೊರಾತಿ ಅನೇಕ ವಿಷಯಗಳನ್ನ ಅವರ ಕಾಲಘಟ್ಟದಲ್ಲಿ ಕಂಡು ಹಿಡಿತಾರೆ. ಹೀಗೆ ಡೊರಾತಿ ಹೇಳಿದಂತಹ ಹಲವಾರು ವಿಷಯಗಳು ನಿಜವಾಗಿದ್ದುಂಟು. ಹಾಗೆ ಡೊರಾತಿ ಅವರು ಹಾವುಗಳ ಜೊತೆ ಕೂಡ ಮಾತನಾಡ್ತಾ ಇದ್ರಂತೆ, ಅವುಗಳಿಗೆ ಆಹಾರವನ್ನು ಕೂಡ ಹಾಕ್ತಾ ಇದ್ರಂತೆ. ಇದನ್ನ ಹಲವಾರು ಜನ ನೋಡಿದ್ದು ಉಂಟು ಅಂತ ಹೇಳ್ತಾರೆ. ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿ ಹಾವುಗಳನ್ನ ಸಾಕ್ತಾ ಇದ್ದದ್ದು, ಹಾವುಗಳ ಜೊತೆ ಮಾತಾಡ್ತಾ ಇದ್ದದ್ದು ನಿಜವಾದ ಸಂಗತಿ. ಕಾಲ ಕಳೆದ ಹಾಗೆ ಡೊರಾತಿ ತಮ್ಮ ಕೆಲಸವನ್ನು ಸಹ ಬಿಟ್ಟು ಬಿಡ್ತಾರೆ. ನಂತರ ಈಜಿಪ್ಟಿಗೆ ಬಂದಂತಹ ಟೂರಿಸ್ಟ್ ಗಳಿಗೆ ತಾವು ಒಂದು ಗೈಡ್ ಆಗಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಕೊನೆಗೆ 1981ರಲ್ಲಿ ಡೊರಾತಿ ತಮ್ಮ ಜೀವನದ ಪಯಣವನ್ನ ಮುಗಿಸ್ತಾರೆ. ಹಾಗೆ ಡೊರಾತಿ ಸಾಯೋದಕ್ಕೂ ಮುಂಚೆ ಕೆಲವೊಂದು ವಿಷಯಗಳನ್ನ ಹೇಳಿದ್ರಂತೆ. ನಾನು ಮೊದಲು ಕಂಡು ಹಿಡಿದಿದ್ದಲ್ಲ, ಆ ಒಂದು ದೇವಸ್ಥಾನದ ಕೆಳಗೆ ಒಂದು ಚೇಂಬರ್ ಇದೆ. ಆ ಚೇಂಬರ್ ಒಳಗೆ ಸುಮಾರು ರಹಸ್ಯಗಳಿವೆ. ಅದನ್ನ ನೀವು ತೆಗೆದು ನೋಡಿದ್ರೆ ನೀವು ಅದನ್ನ ತಿಳ್ಕೊಳ್ಬಹುದು. ನಾನು ನನ್ನ ಜೀವಿತಾವಧಿಯಲ್ಲಿ ಅದನ್ನ ತೆಗೆದು ನೋಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಇನ್ನು ಮುಂದೆ ನೀವು ತೆಗೆದು ನೋಡ್ಬೋದು ಅಂತ ಹೇಳಿ ಡೊರಾತಿ ಸಾವನ್ನಪ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಡೊರಾತಿ ಹುಟ್ಟಿದ್ದು ಇಂಗ್ಲೆಂಡ್ ಅಲ್ಲಿ, ಬೆಳೆದಿದ್ದು ಇಂಗ್ಲೆಂಡ್ ಅಲ್ಲಿ, ಬಂದು ಸೇರಿದ್ದು ಈಜಿಪ್ಟಿಗೆ ಬಂದು ಸೇರಿದ್ದಲ್ಲದೆ ಅಲ್ಲಿದ್ದಂತಹ 3000 ವರ್ಷದ ಹಿಂದಿನ ಹಳೆಯ ರಹಸ್ಯಗಳನ್ನ ಹೇಳ್ತಾರೆ. ಇದನ್ನೆಲ್ಲ ನೋಡಿದ್ರೆ ಅಥವಾ ಕೇಳಿದ್ರೆ ನಮಗೇನ್ ಅನ್ಸುತ್ತೆ? ಪೂರ್ವಜನ್ಮ ಇದೆಯೋ ಅಥವಾ ಇಲ್ವೋ, ಅಥವಾ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಅದನ್ನ ಪ್ರಯೋಗ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಒಮ್ಮೆ ಇದನ್ನ ಕೇಳಿದಾಗ ನಮ್ಮೆಲ್ಲರಿಗೂ ರೋಮಾಂಚನವಾಗಿರ್ಬೋದಲ್ಲ. ಈ ಒಂದು ಡೊರಾತಿಯ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ, ಹಾಗೆ ಮುಂದೆ ಇಂತಹ ಮಿಸ್ಟರಿ ಕಥೆಗಳನ್ನ ತಿಳ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ನಮ್ಮ ಈ ಒಂದು ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.